ಪಪ್ಪು ಟೇಬಲ್ ಆಗುತ್ತೆ, ಚೇರ್ ಆಗುತ್ತೆ. ಸೂಪರ್ ಆಗಿ ರೆಡಿ ಆಗಿದೆ. ಅದೇ ಫಸ್ಟ್ ಟೈಮು ಮಕ್ಳು ಕರ್ಕೊಂಡು ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಮಕ್ಳು ಕರ್ಕೊಂಡು ಕ್ಯಾಂಪಿಂಗ್ ಮಾಡೋ ಸವಾಸನೆ ಬೇಡ ಅನ್ಸ್ಬಿಟ್ಟಿದೆ. ಒಬ್ಬ ಆ ಕಡೆ ಓಡ್ತಾನೆ, ಇನ್ನೊಬ್ಳು ಈ ಕಡೆ ಓಡ್ತಾಳೆ. ಇವಳು ನೋಡ್ಬೋದು ಏನೋ ಪ್ಲಾಸ್ಟಿಕ್ಗೆ ಮಣ್ಣು ತುಂಬ್ಕೊಂಡು ಕೂತ್ಕೊಂಡವಳೆ ಇವಳು. ನನ್ನ ಇವಳು ಮೊಸರನ್ನ ತಿಂತಾ ಇದ್ದಾಳೆ. ಇಲ್ಲಿ ಪಲಾವ್ ಬೇಡ ನಿಮಗೆ. ಲೇಡಿ ಬಾಂಡ್ ಸಿಕ್ಕಿದ್ದಾರೆ ಮೇಡಮು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಮನೆಯಿಂದ ಹೊರಟು ಇವಾಗ ನಾವು ಆಲ್ಮೋಸ್ಟ್ ಶಿರಾದಲ್ಲಿ ಇದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ. ನೋಡ್ಬೋದು ಇದು ನಮ್ಮ ಬಾವ ಸಚಿ, ಇದು ಅವ್ರ ಮಗ. ಹಾಯ್ ಮಾಡು. ಹಾಯ್ ಹೇಳು. ಹಾಗೆ ಇದು ಶಾನ್ವಿ. ನೀವು ನೋಡಿರ್ತೀರ ನಂದು ಹಳೆ ವೀಡಿಯೋಸಲ್ಲೆಲ್ಲ. ನಾನು ಬೈಕೆಲ್ಲ ತೊಳ್ಕೊಟ್ಟಿದ್ದಾಳೆ ಹೇಳು, ದುಡ್ಡು ಕೊಟ್ಟಿಲ್ಲ ನಾನು. ಹಾಗೆ ಅಲ್ಲಿ ಹಿಮ ಮತ್ತೆ ಅರು ಮಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ, ಅವ್ಳು ಶಾಕ್ ಆಗೋಳೆ. ಇವಳು ನನ್ನ ತಂಗಿ. ಓಕೆ, ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ. ಸಿಂಪಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೊರಡೋಣ. ಹಾಗೆ ನಮ್ಮ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ. ಅವ್ರು ಹಾಗೆ ಬಂದು ಸಿಕ್ಕಿ ಮೀಟ್ ಮಾಡ್ಕೊಂಡು ಹಾಗೆ ಹೋಗ್ತಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಎಲ್ಲ ಸೆಟಪ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣಂತೆ. ಓಕೆ, ನೋಡ್ಬೋದು ಹಿಂಗೆ ಇದು ಆ್ಯಕ್ಚುಲಿ ಶಿರ್ಸಿ ರೋಡು. ಸೊ ನಾವು ಇಲ್ಲೇ ಗಾಡಿ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲೇ ಟೇಬಲ್ ಸೆಟಪ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ತಿನ್ಕೊಂಡು ಹೊರಡೋಣಂತೆ. ಈಗ ನಮ್ಮ ಟೇಬಲ್ ಸೆಟಪ್ ಮಾಡೋಣ ಬನ್ನಿ. ಇಲ್ಬಾ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು ನಾವು. ಕ್ಯಾಂಪಿಂಗ್ 1 ಅವರ್ದಲ್ಲಿ. ಈಗ ಬರೀ ಬ್ರೇಕ್ಫಾಸ್ಟ್. ಪಪ್ಪ ಮುಟ್ಬಾರ್ದು. ಪಪ್ಪ ರೆಕಾರ್ಡ್ ಮಾಡ್ತಾ ಇದೆಯಲ್ಲ. ಡೋಂಟ್ ಟಚ್, ಮುಟ್ಬೇಡ. ಪಪ್ಪು ಟೇಬಲ್ ಆಗುತ್ತೆ, ಚೇರ್ ಆಗುತ್ತೆ. ಆಲ್ ಇನ್ ಒನ್. ಗ್ಯಾಸ್ ಬೇರೆ. ಪಪ್ಪ ಮುಟ್ಬಾರ್ದು. ನೋ ಪ್ಲೀಸ್. ಅಷ್ಟು ಬ್ಲಾಕ್ ಮಾಡ್ಕೊಂಡು ಅಮ್ಮನ್ನು ಇಮ್ಮ ಅದು ಬಾ ಕಡೆ. ಅಯ್ಯೋ ಅದು ಟಚ್ ಮಾಡೋ ಸ್ಕ್ರೀನ್ ಮೇಲೆ ನೋಡಿ, ಎಲ್ಲ ಕಾಣ್ತೀವಿ. ಇವಾಗ ನೋಡಿ ಬ್ರೇಕ್ಫಾಸ್ಟ್ ಸೆಟಪ್ ಆಗಿದೆ. ನನ್ನ ತಂಗಿ ಅಡುಗೆ ಮಾಡ್ತಾ ಇದ್ದಾಳೆ. ಅಡುಗೆ ಮಾಡಿ ತಿನ್ಕೊಂಡು ಹೊರಡೋದು. ನನ್ನ ಮಗಳಿಗೆ ಒಳ್ಳೆ ಆಟ ಆಡೋಕ್ಕೆ ಒಳ್ಳೆ ಜಾಗ ಸಿಕ್ದಂಗೆ ಆಗಿದೆ. ಕಲ್ಲಲ್ಲಿ ಹೊಡಿಯೋದು, ಮಣ್ಣೆತ್ತಿ ಬಿಸಾಕೋದು, ನೋಡಿ ಏನೆಲ್ಲ ಮಾಡ್ತಿದ್ದಾರೆ. ಏಯ್, ಆ ಕಡೆ ಗೆಸಿ ಹೋಗು, ಅಲ್ಲಿ ಇನ್ನು ಮುಂದೆ ಹೋಗು. ಸಾಕು. ಅಮ್ಮ ಕೈ ತೋರಿಸು ಹಿಂಗೆ. ಹಬ್ಬು ನೋಡಿ, ಗಲೀಜು ನೋಡಲ್ಲಿ, ಗಲೀಜು. ಅವ್ರು ಫುಲ್ ಖುಷಿ. ಸಂಜು ಏನು ಮಾಡ್ತಾ ಇದೆಯಮ್ಮ? ಓಕೆ, ನೋಡಿ ಬಿಸಿ ಪಲಾವ್ ರೆಡಿ ಆಗ್ತದೆ. ನಾರ್ಮಲ್ ನಮ್ಮದು ಏನು ಮಿನಿ ಕ್ಯಾಂಪಿಂಗ್ ಸ್ಟವ್ ಮತ್ತು ಅದ್ರ ಬ್ಯೂಟನ್ ಗ್ಯಾಸ್ ಅಂತ ಅದ್ರಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ ಮನೆಯಲ್ಲಿ ಇನ್ಸ್ಟೆಂಟ್ ಕುಕ್ಕು.
ನನ್ನ ತಂಗಿ ಸಂಜನಾಥ್ ಕೂಡ ಒಂದು ಚಾನಲ್. ಏನಂದ್ರೆ ಸಂಜೆ ನಿಮ್ಮ ಚಾನಲ್ ಹೆಸರು? ಕುಕಿಂಗ್ ಬೈ ಕನ್ನಡತಿ. ಕುಕಿಂಗ್ ಬೈ ಕನ್ನಡತಿ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಸೂಪರು. ನಮ್ಮ ಕಸನ್ ಗ್ರೂಪಲ್ಲಿ ಇವಳೇ ಫಸ್ಟು ಅಡುಗೆಗಳೆಲ್ಲ ಮಾಡ್ತಾಯಿದ್ದಿದ್ದು, ಇವಳ ಮೇಲೆ ಡಿಪೆಂಡ್ ಆಗಿದ್ವಿ. ಇವಾಗ ಹಿಮ ಸಿಕ್ಕಿದ್ದಾಳೆ, ಹಿಮನೂ ಸಖತ್ತಾಗಿರೋ ಅಡುಗೆ ಎಲ್ಲ ಮಾಡ್ತಾಳೆ, ನೀವು ಆಲ್ರೆಡಿ ನೋಡಿರ್ತೀರ. ಇವಾಗ ಪಲಾವ್ ರೆಡಿ ಆಗ್ತದೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಪಲಾವ್ ರೆಡಿ ಆದಮೇಲೆ ಪಲಾವ್ ತಿಂದ್ಬಿಟ್ಟು ಮತ್ತೆ ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ಅಲ್ಲಿ ಅಡುಗೆ ಆಗ್ತದೆ. ಇವ್ರು ನೋಡಿ ಮಣ್ಣು ಹೆರ್ಚ್ಕೊಂಡು. ಹಾಂ ಸೊ ಗಬ್ಬು ಏನು ಮಾಡ್ತಾ ಇದೀಯ? ಗಬ್ಬು ಚೀ ಕೈಯೆಲ್ಲ ಗಲೀಜಾಯ್ತು. ಮಮ್ಮ ಬೇಡ, ನೋ ನೋ ಆರು ನೋ ಮಮ್ಮ, ಮಾಡಬಾರ್ದು. ಗಲೀಜು ನೋಡು, ಕೈ ನೋಡು, ಕೈಯೆಲ್ಲ ಗಲೀಜು. ಚೀ ಚೀ ಅದೇ ಹೇಳಿದ್ ಮಾಡಬಾರ್ದು ಅಂತ. ಬಾ ಬಾ ಒರ್ಸೋಣ, ಬಾ ಮೂಗು ಒರೆಸ್ತೀನಿ ಬಾ. ನೋ ಪಪ್ಪು. ಓ ಇವ್ರನ್ನ ಕಂಟ್ರೋಲ್ ಮಾಡೋಕೆ ನಮ್ಮ ಕೆಲಂತೂ ಆಗಲ್ಲ, ಆಗ್ತಾನೂ ಇಲ್ಲ. ಅಡುಗೆ ರೆಡಿ ಆಗ್ತಾಯಿದೆ, ನೋಡೋಣ ಎಷ್ಟೊತ್ತಾಗುತ್ತೆ ಏನು. ಓಕೆ ನೋಡಿ, ಈಗ ತೊಳ್ಕೊಂಡು ತರಕಾರಿ ಹಾಕಾಯ್ತು. ಕುಕ್ಕರ್ ಇಟ್ಟಿದ್ದೀವಿ. ಇವಾಗ ನೋಡ್ಬೋದು ಮೊಸರು ರೆಡಿ ಮಾಡ್ತಾ ಇದ್ದಾಳೆ. ನೀವು ನೋಡಿ ಅವನು ಏನು ಮಾಡ್ತಾನೆ, ಎಲ್ಲ ನೀರೆಲ್ಲ ವೇಸ್ಟ್. ಅದೇ ಫಸ್ಟ್ ಟೈಮು ಮಕ್ಳು ಕರ್ಕೊಂಡು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಮಕ್ಳು ಕರ್ಕೊಂಡು ಕ್ಯಾಂಪಿಂಗ್ ಮಾಡೋ ಸವಾಸನೆ ಬೇಡ ಅನಿಸ್ಬಿಟ್ಟಿದೆ. ಒಬ್ಬ ಆ ಕಡೆ ಓಡ್ತಾನೆ, ಇನ್ನೊಬ್ಳು ಈ ಕಡೆ ಓಡ್ತಾಳೆ. ಇವಳು ನೋಡ್ಬೋದು ಏನೋ ಪ್ಲಾಸ್ಟಿಕ್ಗೆ ಮಣ್ಣು ತುಂಬ್ಕೊಂಡು ಕೂತ್ಕೊಂಡವಳೆ ಇವಳು. ನನ್ನ ಮಗಳು ಇವಳು ಮೊಸರನ್ನ ತಿಂತಾ ಇದ್ದಾಳೆ. ಇಲ್ಲಿ ಪಲಾವ್ ಬೇಡ ನಿಮಗೆ, ಬೇಡ. ಇವನು ನೋಡಿ ಇಲ್ಲಿ ಕೈಯೆಲ್ಲ ಗಲೀಜು ಮಾಡ್ಕೊಂಬಿಟ್ಟು ನಾನೇ ತಿಂತೀನಿ ಅಂತಾನೆ. ಶೂ ಬಟ್ಟೆ, ಅಯ್ಯೋ ಕಾಡು ನುಗ್ಗಕ್ಕೆ ಹೋಗಿದ್ದೇನಾ? ನೆಕ್ಸ್ಟ್ ಇವಳೊಬ್ಳೆ ಸೈಲೆಂಟ್ ಆಗಿರೋದು, ಹೇಳಿದ ಮತ್ತೆ ಕೇಳ್ಕೊಂಡು. ಶಾನು ಒಬ್ಳೆ. ಸೊ ನೆಕ್ಸ್ಟ್ ಟೈಮಿಂದ ಯಾರನ್ನೂ ಕರ್ಕೊಂಬರಲ್ಲ, ನಾವೇ ಬಂದು ನಾವೇ ಹೋಗ್ಬೇಕಷ್ಟೆ. ನೋಡಿ ಯಾವ ಥರ ಕಾಟ ಕೊಡ್ತಾ ಇದ್ದಾರೆ. ಓಕೆ ಫೈನಲ್ ಆಗಿ ನಮ್ಮ ಪಲಾವ್ ರೆಡಿಯಾಗಿದೆ ಅನಿಸುತ್ತೆ. ವಿಷಲ್ ಬರ್ತಾ ಇದೆ. ಬೇಬಿ ಆಫ್ ಮಾಡಿದ್ದೀನಿ ಸ್ಟೌವು. ಸೊ ಈಗ ವೇಟ್ ಮಾಡಿಬಿಟ್ಟು ಎಲ್ಲ ಪಲಾವನ್ನ ಟೇಸ್ಟ್ ನೋಡಿ ಸಂಜೆಗೆ ರಿವ್ಯೂ ಹೇಳೋ ಟೈಮ್ ಹೆಂಗಿದೆ ಏನು ಅಂತ. ಇವ್ನು ನೋಡಿ, ಇವನು ಹೆಂಗೆ ತಿಂತಾವ ನೋಡಿ ಇಲ್ಲಿ. ಮುಖ ಎಲ್ಲ ಮಣ್ಣು. ಮಾಡ್ದೆ ತಿನ್ನ ಹುಟ್ಟೆ ನಾನಿದಿಲ್ಲ. ಸೂಪರಾಗಿ ರೆಡಿಯಾಗಿದೆ. ಓಹೋ ನೋಡಿ, ಸೂಪರಾಗಿ ಆಗಿದೆ ಸಂಜೆ ಪಲಾವು, ಮಸ್ತಾಗಿದೆ. ಸೊ ಕುಕಿಂಗ್ ಕ್ರೆಡಿಟ್ ಗೋಸ್ ಟು ಸಂಜು, ಕುಕಿಂಗ್ ಬೈ ಕನ್ನಡತಿ. ಓಕೆ ಬನ್ನಿ ಈಗ ಎಲ್ಲ ಬಾರ್ಸೋಣಂತೆ. ಹೊಟ್ಟೆ ಅಂತೂ ತುಂಬ ಹಸ್ತಿದೆ, 11:30 ಆಗೋಯ್ತು. ಅದು ಗಿಡದ್ದು. ಒಂದು ನಿಮಿಷ ಬೇರೆದೇ ಹಾಕೋಣ. ಎಲ್ಲ ಮಕ್ಳಿಗೂ ಒಂದು ಫೋನ್ ಕೊಟ್ರೆ ಕುತ್ಕೊಂಡ ದಿವ್ಯ ಆಟ ಆಡೋಗು. ನೆಕ್ಸ್ಟ್ ಅಂತೂ ಮಣ್ಣಿರ ಕಡೆ ನಿಲ್ಸಲ್ಲ ಗುರು. ಮಣ್ಣಿರ ಕಡೆ ಅಂತೂ ನಿಲ್ಸಂಗೆ ಇಲ್ಲ. ಫುಲ್ ಶಾಕ್ ಅವ್ರ ಮಗ ನೋಡಿ, ಹಿಂಗೆಲ್ಲ ಮಣ್ಣಲ್ಲಿ ಆಟ ಆಡ್ತಾಳಲ್ಲ. ಸೂಪರ್. ಫೋನ್ ಕೊಡಿದ್ರೆ ಸಕ್ಕತ್ತಾಗಿದೆ ಸಂಜು. ಚೆನ್ನಾಗಿದೆಯಾ? ವಿಡಿಯೋ ಕಾಲ ನಿಜವಾಗ್ಲೂ ಇಡೋ. ನೋಡಿ ಅಲ್ಲೇ ಬಂದ್ವಿ, ಅಲ್ಲೇ ಅಡುಗೆ ಮಾಡಿದ್ವಿ, ಅಲ್ಲೇ ಕೂತ್ವಿ, ಅಲ್ಲೇ ತಿಂತಾ ಇದೀವಿ. ಹೇಗಾಗಿದೆ? ಸೂಪರ್ ಆಗಿದೆ ನಿಜ. ಹೇಗಾಗಿದೆ? ಎಕ್ಸಿಲೆಂಟ್. ಸೊ ಕುಕಿಂಗ್ ಇನ್ ಕನ್ನಡತಿ ಗೆದ್ಲು. ಸಾಕಲಾಗಿದೆ ಅಲ್ಟಿಮೇಟ್. ದೆನ್ ಓಕೆ
ಒಳ್ಳೆ ಟಿ.ಟಿನೋ ಈಕೋನೋ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟಿದ್ರೆ ನಾವು ಆರಾಮಾಗಿ ಬರ್ಬೋದಿತ್ತು. ಬಿಂದಾಸ್ ಆಗಿರೋದು ನನಗೂ ಸಖತ್. ಅಂದರೆ ಬೇರೆ ಹೋಗ್ತಾನೆ ಅಡುಗೆ ಮಾಡ್ಕೊಂಡು ಓಕೆ ಬೇಡ ನೆಕ್ಸ್ಟ್ಗಾದ್ರೂ ನೋಡೋಣ. ಒಂದು ಯಾವಾಗ ರೆಡಿ ಆಗುತ್ತೆ ಕೇಳೋ, ಒಂದು ಪ್ಲ್ಯಾನ್ ಮಾಡ್ಬಿಡೋಣ ಬ್ಯಾಕ್ ಟು ಬ್ಯಾಕು. ಅಟ್ಲೀಸ್ಟ್ ಒಂದು 24 hours ತಕ್ಕಕ್ಕೆ ಇವತ್ತೋಗಿ ನಾಳೆ ಬರೋಂಗೆ. ಮುತ್ತತ್ತಿ ಮೇಕೆದಾಟು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಮೈಸೂರು ಮಕ್ಕಳು ಆರಾಮಾಗಿರ್ತಾರೆ. ರೈಸ್ ಮಿಕ್ಕಿದೆಯಾ? ಅರ್ಜೆಂಟಿಗೆ ಇಷ್ಟ ಆದರೆ ಸಾಕಲ್ವಾ? ಚೆನ್ನಾಗೇ ಆಗೈತಲ್ಲ ಇನ್ನೇನು. ನೋಡ್ಬೋದು ಸಂಜು ಅಡುಗೆ ಮಾತ್ರ ಸೂಪರ್ ಆಗಿದೆ ಕಣೆ. ಹೆಂಗಿದೆ ಇಮ್ಮ? ಸೂಪರ್ ಆಗಿದೆ. ಕುಕಿಂಗ್ ಬೈ ಕನ್ನಡತಿ ಸೂಪರ್. ಒಳ್ಳೆ ಊಟ. ಇದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅಲ್ಲ, ಊಟನೇ ಆಗೋಯ್ತು, ಮಧ್ಯಾಹ್ನದ ಊಟ. ಮಣ್ಣು ಕೈ ಯಾಕ ಸೂಪರ್. ಟೇಬಲ್ ಮಾತ್ರ ಜಂಟಿ. 4 ಜನ ನೋಡು ಬಿಂದಾಸ ಕೂತ್ಕೊಬೋದು. ಅಂದರೆ ಎಷ್ಟು ಕೊಟ್ಟೆ ಮ್ಯಾನ್? ನನಗಿದು 2,500 ಬಿತ್ತು. ಹೊಸದೇ? 5,000 ಹೊಸದೇ, ಸ್ವಲ್ಪ ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು 5,000 ಕೊಟ್ಟೆ. 2,500 ಕೊಟ್ಟೆ. ಹೊಸದು 5,000. ಗೋವಾಗೆ ನಾವೇನೋ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೆಂಗಿರ್ತಿತ್ತಲ್ಲ. ಗೋವಾ ಫುಡ್ ತುಂಬ ಗೋವಾಗ ಎಲ್ಲ ಪ್ಲ್ಯಾನ್ ಮಾಡೋದು ಸ್ಟವ್ ತಗೊಂಬಂದಿರಲಿ. ಹೌದು, ಅದೇ ಮೈನ್ ಐಟಮ್ ಮಿಸ್ ಮಾಡಿತ್ತು. ಇಲ್ಲಾಂದರೆ ನಮಗೇನು ಊಟ ಬೇಜಾನು ಉಳಿಸ್ಬೋದಾಯಿತು. ರೂಮ್ ಚೆನ್ನಾಗಿತ್ತಲ್ಲ. ಅವನೇನು ಕೇಳ್ತಾನೆ ಅಲ್ಲ. ಏನಿಲ್ಲ ಅಂದಿದ್ರು ಒಂದು 700-800 ರೂಪಾಯಿ ಆಗಿಲ್ವಾ ಹೌದು ಬೆಳಿಗ್ಗೆ? ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ ಇದೆಲ್ಲ. ಸಚ್ಚಿ ನಿಮ್ಮದು ಚಿಕ್ಕಬಳ್ಳಾಪುರನ ದೊಡ್ಡಬಳ್ಳಾಪುರನ ಊರು? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಒಳಗಡೆ, ಚಿಕ್ಕಬಳ್ಳಾಪುರ ಫಸ್ಟ್ ಇರೋದು. ಚಿಕ್ಕಬಳ್ಳಾಪುರ ದೇವನಹಳ್ಳಿ ರೋಡು. ಐ ಮೀನ್ ಚಿಕ್ಕಬಳ್ಳಾಪುರ ದೇವನಹಳ್ಳಿ ರೋಡು, ದೊಡ್ಡಬಳ್ಳಾಪುರ ಗೌರಿಬಿದನೂರು ರೋಡು. ಎರಡು ಬೇರೆ ಬೇರೆ ರೋಡೇ ಬೇರೆ. ಯಾವುದೋ ಸಿಂಗ್ನಾಯ್ಕ್ನಲ್ಲಿ ಗೊತ್ತಾ, ಅಲ್ಲಿ ತುಂಬ ಸೈಟ್ ಫುಡ್ ತಗೊತಿದಾರಂತೆ ಅಭಿ. ತುಂಬ ಸೈಟ್ ತಗೊತಿದ್ದಾರೆ, ತುಂಬ ಕಮ್ಮಿಗೂ ಸೇಲ್ ಆಗ್ತಿದ್ದಾರೆ. 20 ಲಕ್ಷಕ್ಕೆ ಕಮ್ಮಿ ಯಾವುದೂ ಇಲ್ಲ, 25 ಲಕ್ಷಕ್ಕೆ ಕಮ್ಮಿ. ಅವನು ಎಸಿತಾನೆ ಮಣ್ಣು ನೋಡ್ಕೊ. ಏಯ್ 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 ನಮ್ಮ ಆಫೀಸಲ್ಲಿ ಪಾಪ ಇಲ್ವಾ ಅಲ್ಲಿ? ದೂರ ಹೋಗಿ ಮಾಡು, ದೂರ ಹೋಗಿ ಮಾಡು, ದೂರ ಹೋಗು. ತಗೊಂಡವ್ರಲ್ಲ ಶಾನು 30-40 ಸೈಟ್ ತಗೊಂಡಿದ್ದಾರೆ ಅವಾಗ 5 ವರ್ಷಕ್ಕೆ ಮುಂಚೆ. ಏಯ್ ಬಿತ್ತು ಕಣ್ಣು ಬೀಳುತ್ತೆ. ಏಯ್ ಅವ್ನು ಹೇಳಿದೆ ಮಾಡ್ತಾಳು. ಶಾನು ತಾನೇ, ಶಾನುದೇ ತಪ್ಪು. ಇವನು ಗುಂಡೆ ಏನು ಹೇಳ್ಕೊಡ್ತಾ ಅದನ್ನೇ ಮಾಡ್ತಾಳೆ. ಹೋಗ್ಬಿಟ್ಟು ಮುಂದೆಲ್ಲ ತಲೆಗೆ ಹಾಕೊಂಡು ಫುಲ್ ಮಣ್ಣು. ಆರೋನು ಕಣ್ಣಿಗೆ ಬಿದ್ದು ಒಂದು ಸ್ಪೂನ್ ಹಾಕೋ, ಬೇಡ ಒಂದು ಸ್ಪೂನ್ ಹಾಕಿ ಸರಿ ಹೋಗುತ್ತೆ. ಏಯ್ ಒಂಚೂರು ಇಟ್ಕೋ, ಟೇಸ್ಟ್ ಮಾಡೋಕೆ ಯಾರಿಗೆ ಗೊತ್ತವ್ರ? ಒಂಚೂರೇ ನಾರ್ಮಲ್ ಆಗಿ ಕೊಡಂಗ್ ಬಿಡು. ಟೇಸ್ಟ್ ಮಾಡಿ. ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಬಿಟ್ಟು ಮೊಸರು ಬಜ್ಜಿ ಒಂಚೂರು ಇಡು. ಮತ್ತೆ ಮೊಸರು ಬಜ್ಜಿ ಏನಕ್ಕೆ? ಅವ್ರಿಗೆ ತಲೆ ಮೇಲೆ ಹಾಕೊಂತಾಳೆ. ಇದು ರೆಕಾರ್ಡಿಂಗಲ್ಲೇ ಆಯ್ತಾ? ಮತ್ತೆ ಇವಾಗ ಮಾತಾಡೋದಲ್ಲ ಹಂಗೆ ರೆಕಾರ್ಡ್ ಇಡು, ಆಮೇಲೆ ಎಡಿಟ್ ಮಾಡೋಕ್ಕಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಮಧ್ಯಾಹ್ನದ ಊಟದ ಲೆಕ್ಕಕ್ಕೆ ಮಾಡಿದ್ದೀವಿ. ಅದು ನೆಮ್ಮದಿ. 4 ಗಂಟೆವರೆಗೂ ನೋ ಪ್ರಾಬ್ಲಮ್ ಅಟ್ ಆಲ್. ಸೂಪರ್ ಆಗಿದೆ ಈ ಸಂಜು. ಥ್ಯಾಂಕ್ ಯು ಬ್ರೋ, ಅಡುಗೆ ಮಾತ್ರ ಥ್ಯಾಂಕ್ ಯು. ಇವಾಗ ಇದೆಲ್ಲ ಹಿಂಗೆ ಇಟ್ಕೊಳೋದಲ್ವಾ? ವಾಶ್ ಮಾಡೋದೇನು ಬೇಡ ಅಲ್ವಾ? ಅಲ್ಲ ರೂಮಲ್ಲಿ ವಾಶ್ ಮಾಡೋದು. ಇವಾಗ ನೀನು ಜೋಡ್ಸೋಕ್ಕೆ ಸ್ವಲ್ಪ ಜೋಡಿಸ್ಬಿಡು. ಕ್ಲೀನ್ ಮಾಡ್ತಾರೆ. ಟೇಬಲ್ ಫಸ್ಟ್ ಇಡಬೇಕಾ? ಬೇಡ ಮತ್ತೆ ಮಣ್ಣು ಇಟ್ಟು
ಫೈನಲ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಹಾಗೆ ಎಷ್ಟು ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಂಥ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಹಾಗೆ ಪ್ಯಾಕ್ ಮಾಡ್ಕೊಂಡ್ವಿ. ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಹೊನ್ನಾವರ. ನಮ್ಮ ಫ್ರೆಂಡ್ ಅವ್ರ ಮನೆ ಇದೆ, ಅವರು ಹೋಮ್ ಸ್ಟೇ ಹತ್ರ ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ. ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಅದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಹೊನ್ನಾವರ ಏನು ಬ್ಯಾಕ್ ವಾಟರ್ಸ್ ಏನಿದೆ ಅಲ್ಲಿಂದ ಜಸ್ಟ್ 5 ನಿಮಿಷ ಅಷ್ಟೇ ಅವ್ರ ಮನೆ. ಹೋಮ್ ಸ್ಟೇ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿರೋದ್ರಿಂದ ಬಿಡೋಕ್ಕೆ ಜಲ್ದಿ ಆಗಲಿಲ್ಲ. ನಮ್ಮ ಪ್ಲ್ಯಾನ್ ಏನಿದ್ದು ಅಂದರೆ 4 ಗಂಟೆ ಹೊತ್ತಿಗೆ ಹೊನ್ನಾವರ ರೀಚ್ ಆಗಬೇಕು, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಅದಾದಮೇಲೆ ಕ್ಯಾಂಪ್ ಲೊಕೇಶನ್ ಹುಡುಕಿ ಸೇಫ್ ಲೊಕೇಶನಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ. ಇವಾಗಲೇ ಆಲ್ರೆಡಿ ಆಲ್ಮೋಸ್ಟ್ ಒಂದು 11-12 ಗಂಟೆ ಆಗಿಬಿಟ್ಟಿದೆ. ನಾವಿನ್ನೂ ಶಿರಾ ಏನು ಟೋಲ್ ಇದೆ ಜಸ್ಟ್ ಅಲ್ಲಿದ್ದೀವಿ ಅಷ್ಟೇ. ಅದರಿಂದ ಟೋಲಿಂದ ಮುಂದೆ ಬಂದು ಇಲ್ಲಿ ಲೊಕೇಶನ್ ಕ್ಯಾಂಪ್ ಹಾಕ್ಕೊಂಡಿದ್ದೀವಿ. ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಏನು ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಜಲ್ದಿ ರೀಚ್ ಆದರೆ ಒಂದೊಳ್ಳೆ ಲೊಕೇಶನ್ ಹುಡುಕಿ ಕ್ಯಾಂಪ್ ಮಾಡ್ಬೋದು, ಇಲ್ಲ ಅಂತಂದರೆ ಏನಾದರೂ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೋಬೇಕು. ಸೊ ನನ್ನ ಪ್ರಕಾರ ಈ ಒಂದು ಇವತ್ತಿನ ದಿವಸದಲ್ಲಿ ಅಂದರೆ ಇದೇನು ಡೇ 1 ಫಸ್ಟ್ ಬ್ಲಾಗ್ ನೋಡ್ತಾ ಇದ್ದೀರಾ, ಡೇ 1ದು ಸೆಕೆಂಡ್ ಬ್ಲಾಗ್ ಕೂಡ ಮೋಸ್ಟ್ಲಿ ಡಿನ್ನರ್ ಮಾಡೋ ಅಂಥದ್ದು ಅಥವಾ ಕ್ಯಾಂಪಿಂಗ್ ಮಾಡೋ ಅಂಥದ್ದು ಆಗುತ್ತೆ. ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀವಿ. ಒಂದೇ ಒಂದು ರೀಸನ್ನು, ಫ್ಯಾಮಿಲಿ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಸೊ ನಿಮಗೂ ಇದೇ ರೀತಿ ಏನಾದರೂ ಕ್ಯಾಂಪಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದರೆ ನಮ್ಮ ಜೊತೆಲಿ ಖಂಡಿತವಾಗ್ಲೂ ಮುಂದೆ ಬರೋ ದಿವಸಗಳಲ್ಲಿ ನಾನು ಕ್ಯಾಂಪಿಂಗ್ ರೈಡ್ಗಳನ್ನ ಅರೇಂಜ್ ಮಾಡ್ತೀನಿ. ಅಪ್ಡೇಟ್ಗಳಿಗೆ ಕ್ಯಾಂಪಿಂಗ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ಹಾಗೆ ನಿಮ್ಮ ಹತ್ರ ಒಳ್ಳೆ ಲೊಕೇಶನ್ಸ್ ಇದ್ದರೆ, ಒಳ್ಳೆ ಸೀನಿಕ್ ಪ್ಲೇಸಸ್ ಇದ್ದರೆ ದಯವಿಟ್ಟು ಅದನ್ನು ಶೇರ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನಾವೆಲ್ಲರೂ ಒಟ್ಟಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಇನ್ನೂ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಕಾರು ಇನ್ನು ಗಲೀಜಾಗುತ್ತೆ, ಫುಲ್ಲು ಹಿಂಸೆ ಆಗುತ್ತೆ. ಮಮ್ಮ ತಗೋ ಇಮ್ಮ ಇಲ್ಲಿ ತಲೆ ಎಲ್ಲ ಅರು ಮಮ್ಮ ತಗೋ ಹಾಕೊಂಡಿದ್ದಾಳೆ ಅವಳು. ಇಮ್ಮ ಏನಿದು ಅಬ್ಬಾ, ಫೈನಲ್ ಆಗಿ ಬ್ರೇಕ್ಫಾಸ್ಟು ಒಂಥರ ಬ್ರಂಚ್ ಅಂತ ಕರೀತಾರೆ. ಲಂಚು ಮತ್ತು ಬ್ರೇಕ್ಫಾಸ್ಟ್ ಮಧ್ಯ ತಿನ್ನೋದನ್ನ ನೋಡಿ. ಜಾಗ ಹೇಗಿತ್ತು ಅದೇ ರೀತಿ ಕ್ಲೀನ್ ಮಾಡಿದ್ದೀವಿ. ನಾವು ಏನು ಯೂಸ್ ಮಾಡಿರೋಂಥ ಟಿಶ್ಯೂ ಪೇಪರ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ವೆಟ್ ಪೈಪ್ಸ್ ಆಗಿರ್ಬೋದು, ಅದೆಲ್ಲನೂ ಸಹ ವಾಪಸ್ ಇದೇ ಕವರಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಹೊರಡೋಣ. ರೆಡಿ ನೋಡಿ ಹೇಗಿತ್ತು ಹಾಗೆ ಆಗಿದೆ. ಲೆಟ್ಸ್ ಕಂಟಿನ್ಯೂ ಅವರ್ ರೈಡ್. ನಾವು ಮಣ್ಣಲ್ಲಿ ಹಾಕೊಂಡ್ಬಿಟ್ವಿ, ತಪ್ಪು ಮಾಡಿಬಿಟ್ಟು ಗಾಡಿ ಇಲ್ಲಿ ಹಾಕ್ಬಿಟ್ಟು ಎಲ್ಲ ಕಾಲಕ್ಕೆ ಎಲ್ಲ ಗಲೀಜು. A few moments later. ಹಿಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಮ್ಮ ಲೇಡಿ ಬಾಂಡ್ ಸಿಕ್ಕಿದ್ದಾರೆ ಮೇಡಮು. ಸೊ ಇವರೆಲ್ಲ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ನು. ಹಾಗೆ ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ನನ್ನ ಮಗಳು ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ. ಇದು ಮುಗಿಸ್ಕೊಂಡು ಮತ್ತೆ ನಮ್ಮ ಹೊನ್ನವರ ಮೇಬಿ 10 ಗಂಟೆಗೆ ರೀಚ್ ಆಗ್ತೀವಿ ಏನೋ ಗೊತ್ತಿಲ್ಲ. ಇವ್ರು ನೋಡಿ ಹೇಗೆ ತಿಂತಾ ಇದ್ದಾರೆ. ಓಕೆ, ಸೊ ಆನ್ ದಿ ವೇ ಹೋಗ್ತಾ ಏನಾದರೂ ಒಂದು ಫ್ರೂಟ್ ಬಾಲ್ ತಿನ್ನೋಣ ಅಂತೇಳಿ ಮಕ್ಕಳಿಗೆ ನಮಗೆಲ್ಲ ಫ್ರೂಟ್ ಬಾಲ್ ತೊಗೋತಾ ಇದ್ದೀವಿ. ಇವಾಗ ಇದು ಲೆಫ್ಟ್ ತೊಗೊಂಡು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಯಾರು ಚೆನ್ನಾಯ್ತಾ? ಬನವಾಸಿ A few moments later. ಮಧ್ಯಾಹ್ನ ಲಂಚ್ ಅಂತೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹಿಂಗೆ ಒಂದು ಚಿಕ್ಕ ಹೋಟ್ಲಿಗೆ ಬಂದಿದ್ದೀವಿ. ಸೊ ಎಲ್ಲರಿಗೂ ಮಸಾಲೆ ದೋಸೆ, ಸಚ್ಚಿಗೆ ಬನ್ಸು, ಆಮೇಲೆ ಒಂದು ಪ್ಲೇಟು ಗೋಲಿ ಬಜ್ಜಿ. ನೋಡಿ ಇದೆ ಗೋಲಿ ಬಜ್ಜಿ ಅಂದರೆ. ಚೆನ್ನಾಗಿದೆ. ವಾವ್,
ಚೆನ್ನಾಗಿದಾ? ಹ್ಞೂ ತಿನ್ನು. ಅವ್ರಿಗೆ ಇಷ್ಟ ಆಗ್ಬಿಡೈತೆ. ಗೋಲಿ ಬಗ್ಗೆ ಒಂಥರ ಸ್ವೀಟು ಖಾರ ಚೆನ್ನಾಗಿದೆ. ನೀನು ತಿನ್ನು ಪಾಪು, ನೀನು ತಿನ್ನು ಮಮ್ಮ. ದೋಸೆ ಆರ್ಡರ್ ಮಾಡಿದ್ವಿ. ದೋಸೆ ತಿನ್ಬಿಟ್ಟು ಇನ್ನು ನಾವು ನಮ್ಮ ಲೊಕೇಶನ್ ಹೋಗೋಕ್ಕೆ ಇನ್ನೂ 80 ಕಿಲೋಮೀಟ್ರ್ ತೋರಿಸ್ತೀವಿ. ಹೋಗೋದು ಕಟ್ಟಾಗೋಗ್ಬಿಡುತ್ತೆ. ಫುಲ್ಲು ಟೆಂಟ್ ಹಾಕೋದು ಎಲ್ಲ ಮಾಡೋದೆಲ್ಲ ಫುಲ್ ಅಡ್ವೆಂಚರಸ್ ಆಗಿದೆ. ನೋಡೋಣ ಹೇಗಿರುತ್ತೆ ಅಂತ.